ಹಾಯ್ ಹಲೋ ವೆಲ್ಕಮ್ ಟು ಗ್ರೇಸ್ ಬೇಸ್ ಚಾನಲ್. ನೋಡಿ, ಈ ಟೈಪಲ್ಲಿ ಮಟನ್ ಚಾಪ್ಸ್ನ ಮಾಡಿದರೆ ಇದು ಚಪಾತಿ, ದೋಸೆ, ಇಡ್ಲಿ, ರೊಟ್ಟಿ, ಮುದ್ದೆ, ರೈಸು ಪ್ರತಿಯೊಂದಕ್ಕೂ ಸೂಪರಾಗಿ ಮ್ಯಾಚ್ ಆಗುತ್ತೆ. ಮತ್ತು ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ತುಂಬ ಟೇಸ್ಟಿಯಾಗಿರುವಂತಹ ಒಂದು ಮಟನ್ ಚಾಪ್ಸ್ನ ರೆಡಿ ಮಾಡ್ತಾ ಇದ್ದೀನಿ. ನೋಡೋಣ ಹೇಗೆ ಮಾಡೋದು ಅಂತೇಳ್ಬಿಟ್ಟು. ಮೊದಲಿಗೆ ನಾನಿಲ್ಲಿ ಒಂದು 1/4 ಕಪ್ಪಷ್ಟು ಬೆಳ್ಳುಳ್ಳಿ, 1/4 ಕಪ್ಪಷ್ಟು ಶುಂಠಿ ಮತ್ತು ಒಂದು 1/4 ಕಪ್ಪಷ್ಟು ತೆಂಗಿನ ತುರಿ, ಹಾಗೆಯೇ ಒಂದು 20 ಹಸಿಮೆಣಸಿನ್ಕಾಯಿ ಮತ್ತು ಒಂದು 4 ಪೀಸ್ ಚಕ್ಕೆ, ಒಂದು 6ರಿಂದ 7 ಪೀಸ್ ಲವಂಗ ಮತ್ತು ಸ್ವಲ್ಪ ಹಸಿ ಏಲಕ್ಕಿ ಮತ್ತು 1 ಟೇಬಲ್ ಸ್ಪೂನಷ್ಟು ಮೆಣಸು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈಗ ನಾನು ನೈಸಾಗಿ ಮಿಕ್ಸಿ ಮಾಡ್ಕೊಳ್ತೀನಿ. ನೋಡಿ, ಇವಾಗ ನೈಸಾಗಿ ರುಬ್ಕೊಂಡಿದ್ದೀನಿ. ಹಾಗೆಯೇ ನಾನು ಇಲ್ಲಿ 1.5 kg ಮಟನ್ನ ನಾನು ತೊಳೆದಿಟ್ಕೊಂಡಿದ್ದೀನಿ. ಮಟನ್ ತುಂಬ ಚೆನ್ನಾಗಿದೆ. ಇವಾಗ ನೋಡೋಣ ಹೇಗೆ ಮಾಡೋದು ಅಂತೇಳ್ಬಿಟ್ಟು. ಮೊದಲಿಗೆ ನಾನು ಇಲ್ಲಿ ಒಂದು ಕುಕ್ಕರಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 2 ಈರುಳ್ಳಿ, ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಚಾಪ್ಸ್ ಮಸಾಲ ಮಟನ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಮತ್ತು ಬೇರೆ ನಾನು ವೆಜಿಟೇಬಲ್ಸ್ಗೂ ಕೂಡ ನಾವು ಈ ರೀತಿ ಮಸಾಲೆನ ಹಾಕ್ಬಿಟ್ಟು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಈರುಳ್ಳಿ ಫ್ರೈ ಆಗ್ತಾಯಿದೆ. ಸ್ವಲ್ಪ ಕಲರ್ ಚೇಂಜ್ ಆಗೋರಿಗೆ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಈಗ ರುಬ್ಬಿರುವಂತಹ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಸಾಲೆನ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ನೋಡಿ, ಫ್ರೈ ಆಗ್ತಾ ಅದ್ರ ಕಲರ್ ಕೂಡ ಚೇಂಜ್ ಆಗುತ್ತೆ. ಹಾಗೆಯೇ ಇಲ್ಲಿ ಒಂದು 3 ಈರುಳ್ಳಿನ ನಾನು ರುಬ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ನಾವು ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಮಸಾಲೆ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಾವು ಏನೇ ಅಡುಗೆ ಮಾಡಿದ್ರೂ ಕೂಡ ಅದು ಅಷ್ಟು ಚೆನ್ನಾಗಿರುತ್ತೆ. ಈಗ ಮಸಾಲೆ ಫ್ರೈ ಆಯ್ತು. ಈಗ ನಾನು ಒಂದು 4 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಈ ಟೊಮೆಟೊ ಹಾಕಿ ಸ್ವಲ್ಪ ಟೊಮೆಟೊ ಮ್ಯಾಶ್ ಆಗೋ ತನಕ ನಾವು ಈ ಥರ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ತುಂಬ ಸೂಪರಾಗಿ ಆಗ್ತಾಯಿದೆ. ಇವಾಗ ನಾನು ಮಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಮಿಕ್ಸ್ ಮಾಡಿಕೊಂಡು ಇದನ್ನು ಹಾಗೆಯೇ ನಾವು ಒಂದು 2 ನಿಮಿಷ ಹಾಗೆಯೇ ಬೇಯಿಸ್ಕೋಬೇಕು. ಯಾಕೆಂತೇಳಿದರೆ ಮಟನ್ಗೆ ಎಲ್ಲ ಚೆನ್ನಾಗಿ ಮಸಾಲೆ ಹಿಡಿಬೇಕಲ್ವಾ, ಅದಕ್ಕೋಸ್ಕರ ನಾವು ಲಿಡ್ನ ಕ್ಲೋಸ್ ಮಾಡ್ದಲೇ ಹಾಗೆಯೇ ಬೇಯಿಸ್ಕೋಬೇಕು. ನೋಡಿ, ಇವಾಗ ಮಟನ್ ನೀರು ಬಿಡ್ತಾ ಇದೆ. ನಾನು ಯಾವುದೇ ನೀರನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿಲ್ಲ. ಮಟನ್ನಲ್ಲೇ ನೀರಿನ ಅಂಶ ಇರುತ್ತೆ. ನೋಡಿ ಎಷ್ಟು ನೀರು ಬಿಡ್ತಾ ಇದೆ ಅಂತೇಳ್ಬಿಟ್ಟು. ಮೇಲ್ಗಡೆ ನಾವು ಏನೂ ಒಂದು ಸ್ವಲ್ಪನೂ ನೀರು ಹಾಕೋದೇ ಬೇಡ. ಮಟನ್ ಚೆನ್ನಾಗಿದ್ದರೆ ಅದು ಗ್ರೇವಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಮಟನ್ ಚೆನ್ನಾಗಿದೆ, ಎಣ್ಣೆ ಕೂಡ ಬಿಡ್ತಾ ಇದೆ. ಈಗ ನಾನು ಒಂದು 2 ನಿಮಿಷ ಈ ಥರ ಬೇಯಿಸ್ಕೊಂಡು ನೆಕ್ಸ್ಟ್ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ನೋಡಿ ಎಣ್ಣೆ ಯಾವ ರೀತಿ ಬಿಡ್ತಾ ಇದೆ ಅಂತೇಳ್ಬಿಟ್ಟು. ಮಟನ್ಗೆ ಉಪ್ಪು ಖಾರ ಎಲ್ಲ ಮಸಾಲೆ ಚೆನ್ನಾಗಿ ಹಿಡ್ದಿರುತ್ತೆ ಈ ಥರ ಬೇಯಿಸ್ಕೊಂಡ್ರೆ. ನೋಡಿ,
ಈಗ 2 ನಿಮಿಷ ಬೇಯಿಸ್ಕೊಂಡು ಆಯ್ತಲ್ವ, ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿಬಿಟ್ಟು ಇವಾಗ ಬರೀ 2 ನಿಮಿಷ ಇದು ಬೆಂದರೆ ಸಾಕು. ನಾವು ಲಿಡ್ ಹಾಕಿ 2 ನಿಮಿಷದಲ್ಲಿ ಮಟನ್ ಚೆನ್ನಾಗಿ ಬೆಂದಿರುತ್ತೆ. ಜಾಸ್ತಿ ಬೇಯಿಸ್ಬಿಟ್ರೆ ಕೆಲವರು 5 ನಿಮಿಷ 6 ನಿಮಿಷ ಅದು ಮಟನ್ ಮೇಲೆ ಹೋಗುತ್ತೆ. 2 ನಿಮಿಷ ಬೇಯಿಸಿದರೆ ಸಾಕು. ನೋಡಿ ಇವಾಗ ಮಟನ್ ರೆಡಿಯಾಗಿದೆ. ಎಲ್ಲ ಫುಲ್ ಎಣ್ಣೆ ಎಲ್ಲ ಬಿಟ್ಕೊಂಡು ತುಂಬಾ ಸೂಪರಾಗಿರುವಂತಹ ಮಟನ್ ಚಾಪ್ಸ್ ರೆಡಿಯಾಗಿದೆ ನೋಡಿ. ಈಗ ನಾನು ಇದನ್ನು ಮಿಕ್ಸ್ ಮಾಡಿಕೊಳ್ತೀನಿ. ನೋಡಿ 2 ನಿಮಿಷ ಬೇಯಿಸಿರೋದು ಮಟನ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ನೋಡಿ, ಮುಟ್ಟಿದರೆ ಈ ಥರ ಪೀಸ್ ಆಗುತ್ತೆ ನೋಡಿ. ಈ ಥರ ಬೇಯಬೇಕು ಮಟನ್. ತುಂಬ ಚೆನ್ನಾಗಿದೆ. ಗ್ರೇವಿನೂ ಕೂಡ ತುಂಬ ಸೂಪರಾಗಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ. ಇವಾಗ ನಾನು ಇದನ್ನು ಮುದ್ದೆ ಜೊತೆ ನಾವು ಕೂಡ ಊಟ ಮಾಡ್ತೀವಿ. ತುಂಬ ಸೂಪರಾಗಿದೆ. ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಅದ್ಭುತವಾದ ಒಂದು ಮಟನ್ ಚಾಪ್ಸ್ ರೆಡಿಯಾಗಿದೆ. ಪುನಃ ನಾನು ನಿಮಗೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.